ಇವತ್ತು ಕೇಂದ್ರ ಗೃಹ ಸಚಿವಾಲಯ ಒಂದು ಆದೇಶವನ್ನ ಹೊರಡಿಸಿದೆ. ವಂದೇ ಮಾತರಂ ಕುರಿತು ಹೊಸ ಶಿಷ್ಟಾಚಾರ ಪಾಲಿಸುವುದಕ್ಕೆ ಸೂಚನೆ ನೀಡಿದೆ. ಅದೇನು ನೀವೇನು? ಮತ್ತೊಂದು ಐತಿಹಾಸಿಕ ಹೆಜ್ಜೆ ಇಟ್ಟ ಮೋದಿ. ಜನಗಣಮನಕ್ಕೂ ಮುನ್ನ ವಂದೇ ಮಾತರಂ. ಸರ್ಕಾರದಿಂದ ರಾಷ್ಟ್ರಗೀತೆಯ ಹೊಸ ನಿಯಮ. ವಂದೇ ಮಾತರಂ ಕುರಿತು ಕೇಂದ್ರ ಗೃಹ ಸಚಿವಾಲಯವು ಹೊಸ ಶಿಷ್ಟಾಚಾರವನ್ನು ಹೊರಡಿಸಿದೆ. ಇದರ ಅಡಿಯಲ್ಲಿ 6 ಚರಣ ಹೊಂದಿರುವ ವಂದೇ ಮಾತರಂನ 3 ನಿಮಿಷಗಳ 10 ಸೆಕೆಂಡ್ಗಳ ಆವೃತ್ತಿಯನ್ನೇ ಹಾಡಬೇಕು ಎಂದು ಸೂಚಿಸಿದೆ. ಜನವರಿ 28ರಂದೇ ಹೊರಡಿಸಲಾದ ಸಚಿವಾಲಯದ 10 ಪುಟಗಳ ಆದೇಶವನ್ನ ಎಲ್ಲಾ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, ಸಚಿವಾಲಯಗಳು ಮತ್ತು ಸಾಂವಿಧಾನಿಕ ಸಂಸ್ಥೆಗಳಿಗೆ ಕಳುಹಿಸಲಾಗಿದೆ. ಆದೇಶದ ಪ್ರಕಾರ ರಾಷ್ಟ್ರಪತಿ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸುವ ಮತ್ತು ನಿರ್ಗಮಿಸುವಾಗ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡುವ ಮೊದಲು ಮತ್ತು ನಂತರ ಮತ್ತು ರಾಜ್ಯಪಾಲರು ಅಥವಾ ಲೆಫ್ಟಿನೆಂಟ್ ಗವರ್ನರ್ ಅವರ ಆಗಮನ ಮತ್ತು ನಿರ್ಗಮನ ಮತ್ತು ಭಾಷಣಗಳ ಮೊದಲು ಮತ್ತು ನಂತರ ವಂದೇ ಮಾತರಂ ಅನ್ನ ನುಡಿಸಲಾಗುತ್ತದೆ ಅಥವಾ ಹಾಡಲಾಗುತ್ತದೆ. ಒಂದು ಕಾರ್ಯಕ್ರಮದಲ್ಲಿ ವಂದೇ ಮಾತರಂ ಮತ್ತು ರಾಷ್ಟ್ರಗೀತೆ ಜನಗಣಮನ ಎರಡನ್ನೂ ನುಡಿಸಿದರೆ ಮೊದಲು ವಂದೇ ಮಾತರಂ ಮತ್ತು ನಂತರ ಜನಗಣಮನ ನುಡಿಸಲಾಗುತ್ತದೆ. ಈ ಸಮಯದಲ್ಲಿ ಹಾಜರಿದ್ದವರು ಗಮನದಲ್ಲಿ ನಿಂತುಕೊಳ್ಳಬೇಕು. ವಂದೇ ಮಾತರಂ ಗೌರವಿಸುತ್ತೇವೆ ಎಂದ ಡಿಕೆಶಿ. ಪಾಕಿಸ್ತಾನ 2 ಭಾಗ ಸೇರಿಸಿ ಪ್ರತ್ಯೇಕ ದೇಶ ಮಾಡುವುದಕ್ಕೆ ಬಿಎಲ್ಎ ಗುರಿ. ಈ ಕದನಕ್ಕೆ ಭಾರತ ಫಂಡ್ ಮಾಡುತ್ತಿದೆ ಎಂಬುದೇ ಪಾಕ್ ಗುಮಾನಿ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ ಒಂದಕ್ಕೆ 253 ರೂಪಾಯಿ, ಟೊಮ್ಯಾಟೊ ಬೆಲೆ ಕೆಜಿಯೊಂದಕ್ಕೆ 150ರ ಆಸುಪಾಸಿನಲ್ಲಿ ತಲುಪಿದ್ರೂ ಕೂಡ ಸಾಲಕ್ಕೆ ಊರೆಲ್ಲ ತಿರುಗಾಡ್ತಾ ಇದ್ರೂ ಕೂಡ ಅಲ್ಲಿನ ಸರ್ಕಾರ ತಮ್ಮನ್ನ ಭಾರತದ ಜೊತೆ ಹೋಲಿಕೆ ಮಾಡುವುದನ್ನ ನಿಲ್ಲಿಸ್ತಾ ಇಲ್ಲ. ಪಾಕ್ ಆಡಳಿತ ಇಂದೆಲ್ಲ ನಾಳೆ ಸರಿ ಹೋಗಬಹುದು ಅಂತ ಕಾದು ಹರಾಣದ ಬಲೂಚಿಗಳು ಸರ್ಕಾರವನ್ನ ಮತ್ತು ಮಿಲಿಟರಿಯನ್ನ ತಮ್ಮ ಶತ್ರು ಎಂದುಕೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಂದೇ ಮಾತರಂ. ಕಾಂಗ್ರೆಸ್ ರೆಸ್ಪೆಕ್ಟೆಡ್ ವಂದೇ ಮಾತರಂ. ಇವತ್ತು ಕೇಂದ್ರ ಗೃಹ ಸಚಿವಾಲಯ ಒಂದು ಆದೇಶವನ್ನ ಹೊರಡಿಸಿದೆ. ವಂದೇ ಮಾತರಂ ಕುರಿತು ಹೊಸ ಶಿಷ್ಟಾಚಾರ ಪಾಲಿಸುವುದಕ್ಕೆ ಸೂಚನೆ ನೀಡಿದೆ. ಅದೇನು ನೀವೇನು? ಮತ್ತೊಂದು ಐತಿಹಾಸಿಕ ಹೆಜ್ಜೆ ಇಟ್ಟ ಮೋದಿ. ಜನಗಣಮನಕ್ಕೂ ಮುನ್ನ ವಂದೇ ಮಾತರಂ. ಸರ್ಕಾರದಿಂದ ರಾಷ್ಟ್ರಗೀತೆಯ ಹೊಸ ನಿಯಮ. ವಂದೇ ಮಾತರಂ ಕುರಿತು ಕೇಂದ್ರ ಗೃಹ ಸಚಿವಾಲಯವು ಹೊಸ ಶಿಷ್ಟಾಚಾರವನ್ನು ಹೊರಡಿಸಿದೆ. ಇದರ ಅಡಿಯಲ್ಲಿ 6 ಚರಣ ಹೊಂದಿರುವ ವಂದೇ ಮಾತರಂನ 3 ನಿಮಿಷಗಳ 10 ಸೆಕೆಂಡ್ಗಳ ಆವೃತ್ತಿಯನ್ನೇ ಹಾಡಬೇಕು ಎಂದು ಸೂಚಿಸಿದೆ. ಜನವರಿ 28ರಂದೇ ಹೊರಡಿಸಲಾದ ಸಚಿವಾಲಯದ 10 ಪುಟಗಳ ಆದೇಶವನ್ನ ಎಲ್ಲಾ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, ಸಚಿವಾಲಯಗಳು ಮತ್ತು ಸಾಂವಿಧಾನಿಕ ಸಂಸ್ಥೆಗಳಿಗೆ ಕಳುಹಿಸಲಾಗಿದೆ. ಆದೇಶದ ಪ್ರಕಾರ ರಾಷ್ಟ್ರಪತಿ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸುವ ಮತ್ತು ನಿರ್ಗಮಿಸುವಾಗ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡುವ ಮೊದಲು ಮತ್ತು ನಂತರ ಮತ್ತು ರಾಜ್ಯಪಾಲರು ಅಥವಾ ಲೆಫ್ಟಿನೆಂಟ್ ಗವರ್ನರ್ ಅವರ ಆಗಮನ ಮತ್ತು ನಿರ್ಗಮನ ಮತ್ತು ಭಾಷಣಗಳ ಮೊದಲು ಮತ್ತು ನಂತರ ವಂದೇ ಮಾತರಂ ಅನ್ನ ನುಡಿಸಲಾಗುತ್ತದೆ ಅಥವಾ ಹಾಡಲಾಗುತ್ತದೆ. ಒಂದು ಕಾರ್ಯಕ್ರಮದಲ್ಲಿ ವಂದೇ ಮಾತರಂ ಮತ್ತು ರಾಷ್ಟ್ರಗೀತೆ ಜನಗಣಮನ ಎರಡನ್ನೂ ನುಡಿಸಿದರೆ ಮೊದಲು ವಂದೇ ಮಾತರಂ ಮತ್ತು ನಂತರ ಜನಗಣಮನ ನುಡಿಸಲಾಗುತ್ತದೆ. ಈ ಸಮಯದಲ್ಲಿ ಹಾಜರಿದ್ದವರು ಗಮನದಲ್ಲಿ ನಿಂತುಕೊಳ್ಳಬೇಕು. ವಂದೇ ಮಾತರಂ ಗೌರವಿಸುತ್ತೇವೆ ಎಂದ ಡಿಕೆಶಿ. ಪಾಕಿಸ್ತಾನ 2 ಭಾಗ ಸೇರಿಸಿ ಪ್ರತ್ಯೇಕ ದೇಶ ಮಾಡುವುದಕ್ಕೆ ಬಿಎಲ್ಎ ಗುರಿ. ಈ ಕದನಕ್ಕೆ ಭಾರತ ಫಂಡ್ ಮಾಡುತ್ತಿದೆ ಎಂಬುದೇ ಪಾಕ್ ಗುಮಾನಿ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ ಒಂದಕ್ಕೆ 253 ರೂಪಾಯಿ, ಟೊಮ್ಯಾಟೊ ಬೆಲೆ ಕೆಜಿಯೊಂದಕ್ಕೆ 150ರ ಆಸುಪಾಸಿನಲ್ಲಿ ತಲುಪಿದ್ರೂ ಕೂಡ ಸಾಲಕ್ಕೆ ಊರೆಲ್ಲ ತಿರುಗಾಡ್ತಾ ಇದ್ರೂ ಕೂಡ ಅಲ್ಲಿನ ಸರ್ಕಾರ ತಮ್ಮನ್ನ ಭಾರತದ ಜೊತೆ ಹೋಲಿಕೆ ಮಾಡುವುದನ್ನ ನಿಲ್ಲಿಸ್ತಾ ಇಲ್ಲ. ಪಾಕ್ ಆಡಳಿತ ಇಂದೆಲ್ಲ ನಾಳೆ ಸರಿ ಹೋಗಬಹುದು ಅಂತ ಕಾದು ಹರಾಣದ ಬಲೂಚಿಗಳು ಸರ್ಕಾರವನ್ನ ಮತ್ತು ಮಿಲಿಟರಿಯನ್ನ ತಮ್ಮ ಶತ್ರು ಎಂದುಕೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಂದೇ ಮಾತರಂ. ಕಾಂಗ್ರೆಸ್ ರೆಸ್ಪೆಕ್ಟೆಡ್ ವಂದೇ ಮಾತರಂ. ಕಾಂಗ್ರೆಸ್. ಇವತ್ತು ಕೇಂದ್ರ ಗೃಹ ಸಚಿವಾಲಯ ಒಂದು ಆದೇಶವನ್ನ ಹೊರಡಿಸಿದೆ. ವಂದೇ ಮಾತರಂ ಕುರಿತು ಹೊಸ ಶಿಷ್ಟಾಚಾರ ಪಾಲಿಸುವುದಕ್ಕೆ ಸೂಚನೆ ನೀಡಿದೆ. ಅದೇನು ನೀವೇನು? ಮತ್ತೊಂದು ಐತಿಹಾಸಿಕ ಹೆಜ್ಜೆ ಇಟ್ಟ ಮೋದಿ. ಜನಗಣಮನಕ್ಕೂ ಮುನ್ನ ವಂದೇ ಮಾತರಂ. ಸರ್ಕಾರದಿಂದ ರಾಷ್ಟ್ರಗೀತೆಯ ಹೊಸ ನಿಯಮ.
ಒಂದೇ ಮಾತರಂ ಕುರಿತು ಕೇಂದ್ರ ಗೃಹ ಸಚಿವಾಲಯವು ಹೊಸ ಶಿಷ್ಟಾಚಾರವನ್ನು ಹೊರಡಿಸಿದೆ. ಇದರ ಅಡಿಯಲ್ಲಿ 6 ಚರಣ ಹೊಂದಿರುವ ಒಂದೇ ಮಾತರಂನ 3 ನಿಮಿಷಗಳ 10 ಸೆಕೆಂಡ್ಗಳ ಆವೃತ್ತಿಯನ್ನೇ ಹಾಡಬೇಕು ಎಂದು ಸೂಚಿಸಿದೆ. ಜನವರಿ 28ರಂದೇ ಹೊರಡಿಸಲಾದ ಸಚಿವಾಲಯದ 10 ಪುಟಗಳ ಆದೇಶವನ್ನು ಎಲ್ಲಾ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, ಸಚಿವಾಲಯಗಳು ಮತ್ತು ಸಾಂವಿಧಾನಿಕ ಸಂಸ್ಥೆಗಳಿಗೆ ಕಳುಹಿಸಲಾಗಿದೆ. ಆದೇಶದ ಪ್ರಕಾರ ರಾಷ್ಟ್ರಪತಿ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸುವ ಮತ್ತು ನಿರ್ಗಮಿಸುವಾಗ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡುವ ಮೊದಲು ಮತ್ತು ನಂತರ ಮತ್ತು ರಾಜ್ಯಪಾಲರು ಅಥವಾ ಲೆಫ್ಟಿನೆಂಟ್ ಗವರ್ನರ್ ಅವರ ಆಗಮನ ಮತ್ತು ನಿರ್ಗಮನ ಮತ್ತು ಭಾಷಣಗಳ ಮೊದಲು ಮತ್ತು ನಂತರ ಒಂದೇ ಮಾತರಮನ್ನ ನುಡಿಸಲಾಗುತ್ತದೆ ಅಥವಾ ಹಾಡಲಾಗುತ್ತದೆ. ಒಂದು ಕಾರ್ಯಕ್ರಮದಲ್ಲಿ ಒಂದೇ ಮಾತರಂ ಮತ್ತು ರಾಷ್ಟ್ರಗೀತೆ ಜನಗಣಮನ ಎರಡನ್ನೂ ನುಡಿಸಿದರೆ ಮೊದಲು ಒಂದೇ ಮಾತರಂ ಮತ್ತು ನಂತರ ಜನಗಣಮನ ನುಡಿಸಲಾಗುತ್ತದೆ. ಈ ಸಮಯದಲ್ಲಿ ಹಾಜರಿದ್ದವರು ಗಮನದಲ್ಲಿ ನಿಂತುಕೊಳ್ಳಬೇಕು. ಒಂದೇ ಮಾತರಂ ಗೌರವಿಸುತ್ತೇವೆ ಎಂದ ಡಿಕೆಶಿ. ಪಾಕಿಸ್ತಾನ 2 ಭಾಗ ಸೇರಿಸಿ ಪ್ರತ್ಯೇಕ ದೇಶ ಮಾಡುವುದಕ್ಕೆ ಬಿಎಲ್ಎ ಗುರಿ. ಈ ಕದನಕ್ಕೆ ಭಾರತ ಫಂಡ್ ಮಾಡುತ್ತಿದೆ ಎಂಬುದೇ ಪಾಕ್ ಗುಮಾನಿ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ ಒಂದಕ್ಕೆ 253 ರೂಪಾಯಿ, ಟೊಮ್ಯಾಟೊ ಬೆಲೆ ಕೆಜಿಯೊಂದಕ್ಕೆ 150ರ ಆಸುಪಾಸಿನಲ್ಲಿ ತಲುಪಿದ್ರೂ ಕೂಡ, ಸಾಲಕ್ಕೆ ಊರೆಲ್ಲ ತಿರುಗಾಡ್ತಾ ಇದ್ರೂ ಕೂಡ ಅಲ್ಲಿನ ಸರ್ಕಾರ ತಮ್ಮನ್ನ ಭಾರತದ ಜೊತೆ ಹೋಲಿಕೆ ಮಾಡುವುದನ್ನ ನಿಲ್ಲಿಸ್ತಾ ಇಲ್ಲ. ಪಾಕ್ ಆಡಳಿತ ಇಂದೆಲ್ಲ ನಾಳೆ ಸರಿ ಹೋಗಬಹುದು ಅಂತ ಕಾದು ಹರಾಣದ ಬಲೂಚಿಗಳು ಸರ್ಕಾರವನ್ನ ಮತ್ತು ಮಿಲಿಟರಿಯನ್ನ ತಮ್ಮ ಶತ್ರು ಎಂದುಕೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದೇ ಮಾತರಂ, ಕಾಂಗ್ರೆಸ್ ರೆಸ್ಪೆಕ್ಟೆಡ್ ಒಂದೇ ಮಾತರಂ. ಇವತ್ತು ಕೇಂದ್ರ ಗೃಹ ಸಚಿವಾಲಯ ಒಂದು ಆದೇಶವನ್ನ ಹೊರಡಿಸಿದೆ. ಒಂದೇ ಮಾತರಂ ಕುರಿತು ಹೊಸ ಶಿಷ್ಟಾಚಾರ ಪಾಲಿಸುವುದಕ್ಕೆ ಸೂಚನೆ ನೀಡಿದೆ. ಅದೇನು ನೀವೇನು? ಮತ್ತೊಂದು ಐತಿಹಾಸಿಕ ಹೆಜ್ಜೆ ಇಟ್ಟ ಮೋದಿ. ಜನಗಣಮನಕ್ಕೂ ಮುನ್ನ ಒಂದೇ ಮಾತರಂ. ಸರ್ಕಾರದಿಂದ ರಾಷ್ಟ್ರಗೀತೆಯ ಹೊಸ ನಿಯಮ. ಒಂದೇ ಮಾತರಂ ಕುರಿತು ಕೇಂದ್ರ ಗೃಹ ಸಚಿವಾಲಯವು ಹೊಸ ಶಿಷ್ಟಾಚಾರವನ್ನು ಹೊರಡಿಸಿದೆ. ಇದರ ಅಡಿಯಲ್ಲಿ 6 ಚರಣ ಹೊಂದಿರುವ ಒಂದೇ ಮಾತರಂನ 3 ನಿಮಿಷಗಳ 10 ಸೆಕೆಂಡ್ಗಳ ಆವೃತ್ತಿಯನ್ನೇ ಹಾಡಬೇಕು ಎಂದು ಸೂಚಿಸಿದೆ. ಜನವರಿ 28ರಂದೇ ಹೊರಡಿಸಲಾದ ಸಚಿವಾಲಯದ 10 ಪುಟಗಳ ಆದೇಶವನ್ನು ಎಲ್ಲಾ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, ಸಚಿವಾಲಯಗಳು ಮತ್ತು ಸಾಂವಿಧಾನಿಕ ಸಂಸ್ಥೆಗಳಿಗೆ ಕಳುಹಿಸಲಾಗಿದೆ. ಆದೇಶದ ಪ್ರಕಾರ ರಾಷ್ಟ್ರಪತಿ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸುವ ಮತ್ತು ನಿರ್ಗಮಿಸುವಾಗ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡುವ ಮೊದಲು ಮತ್ತು ನಂತರ ಮತ್ತು ರಾಜ್ಯಪಾಲರು ಅಥವಾ ಲೆಫ್ಟಿನೆಂಟ್ ಗವರ್ನರ್ ಅವರ ಆಗಮನ ಮತ್ತು ನಿರ್ಗಮನ ಮತ್ತು ಭಾಷಣಗಳ ಮೊದಲು ಮತ್ತು ನಂತರ ಒಂದೇ ಮಾತರಮನ್ನ ನುಡಿಸಲಾಗುತ್ತದೆ ಅಥವಾ ಹಾಡಲಾಗುತ್ತದೆ. ಒಂದು ಕಾರ್ಯಕ್ರಮದಲ್ಲಿ ಒಂದೇ ಮಾತರಂ ಮತ್ತು ರಾಷ್ಟ್ರಗೀತೆ ಜನಗಣಮನ ಎರಡನ್ನೂ ನುಡಿಸಿದರೆ ಮೊದಲು ಒಂದೇ ಮಾತರಂ ಮತ್ತು ನಂತರ ಜನಗಣಮನ ನುಡಿಸಲಾಗುತ್ತದೆ. ಈ ಸಮಯದಲ್ಲಿ ಹಾಜರಿದ್ದವರು ಗಮನದಲ್ಲಿ ನಿಂತುಕೊಳ್ಳಬೇಕು. ಒಂದೇ ಮಾತರಂ ಗೌರವಿಸುತ್ತೇವೆ ಎಂದ ಡಿಕೆಶಿ. ಪಾಕಿಸ್ತಾನ 2 ಭಾಗ ಸೇರಿಸಿ ಪ್ರತ್ಯೇಕ ದೇಶ ಮಾಡುವುದಕ್ಕೆ ಬಿಎಲ್ಎ ಗುರಿ. ಈ ಕದನಕ್ಕೆ ಭಾರತ ಫಂಡ್ ಮಾಡುತ್ತಿದೆ ಎಂಬುದೇ ಪಾಕ್ ಗುಮಾನಿ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ ಒಂದಕ್ಕೆ 253 ರೂಪಾಯಿ, ಟೊಮ್ಯಾಟೊ ಬೆಲೆ ಕೆಜಿಯೊಂದಕ್ಕೆ 150ರ ಆಸುಪಾಸಿನಲ್ಲಿ ತಲುಪಿದ್ರೂ ಕೂಡ, ಸಾಲಕ್ಕೆ ಊರೆಲ್ಲ ತಿರುಗಾಡ್ತಾ ಇದ್ರೂ ಕೂಡ ಅಲ್ಲಿನ ಸರ್ಕಾರ ತಮ್ಮನ್ನ ಭಾರತದ ಜೊತೆ ಹೋಲಿಕೆ ಮಾಡುವುದನ್ನ ನಿಲ್ಲಿಸ್ತಾ ಇಲ್ಲ. ಪಾಕ್ ಆಡಳಿತ ಇಂದೆಲ್ಲ ನಾಳೆ ಸರಿ ಹೋಗಬಹುದು ಅಂತ ಕಾದು ಹರಾಣದ ಬಲೂಚಿಗಳು ಸರ್ಕಾರವನ್ನ ಮತ್ತು ಮಿಲಿಟರಿಯನ್ನ ತಮ್ಮ ಶತ್ರು ಎಂದುಕೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದೇ ಮಾತರಂ, ಕಾಂಗ್ರೆಸ್ ರೆಸ್ಪೆಕ್ಟೆಡ್ ಒಂದೇ ಮಾತರಂ. ಕಾಂಗ್ರೆಸ್